ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಿನಲ್ಲಿ ಒಂದು ವಿನೂತನವಾದ ಕೋರ್ಸು 2026 ಅಲ್ಲಿ ಪ್ರಾರಂಭವಾಗಿದೆ. ಆ ಕೋರ್ಸ್ ಬಗ್ಗೆ ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂದರೆ IIM ಬೆಂಗಳೂರು BSc ಆನರ್ಸ್ ಎಕನಾಮಿಕ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಅಂತೇಳಿ ಒಂದು ಹೊಸ ಕೋರ್ಸ್ನ ಈ 2026 ಅಕಾಡೆಮಿಕ್ ಇಯರ್ಗೆ ಪ್ರಾರಂಭ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಇವತ್ತು ನೀಡ್ತಾ ಇದ್ದೇನೆ. ಇದು ಒಂದು ಆನರ್ಸ್ ಡಿಗ್ರಿ, ಅಂದರೆ 4 ಇಯರ್ಸ್ ಡಿಗ್ರಿ. ಆನರ್ಸ್ ಅಂದರೆ 4 ಇಯರ್ಸ್ ಬರ್ತದೆ. ಫಸ್ಟ್ ಟೈಮು ಬೆಂಗಳೂರಲ್ಲಿ ಇದನ್ನ ಓಪನ್ ಮಾಡ್ತಾ ಇರೋದು ರೈಟ್ ಆಫ್ಟರ್ ಕ್ಲಾಸ್ 12th ಅವ್ರಿಗೆ. ಆಫ್ಟರ್ ಕ್ಲಾಸ್ 12th ಏನಿದ್ದಾರೆ ಅವ್ರಿಗೆ ನ್ಯೂಲಿ ಲಾಂಚ್ಡ್ IIM ಬೆಂಗಳೂರು BSc ಕೋರ್ಸ್ ಅಂತೇಳಿ ಆನರ್ಸ್ ಇದರಲ್ಲಿ ಮಾಡಿದ್ದಾರೆ. 4 ಇಯರ್ಸ್ ಇದು BSc ಡಿಗ್ರಿ. ಮತ್ತೆ ಎಕ್ಸೈಟಿಂಗ್ ಮೇಜರ್ ಎಕನಾಮಿಕ್ಸ್ ಮತ್ತೆ ಡಾಟಾ ಸೈನ್ಸ್ ಬಗ್ಗೆ ಹೆಚ್ಚು, ಅಂದರೆ ಅದನ್ನ ಡಿಸೈನ್ ಬಿಲ್ಡ್ ಮಾಡೋದು, ಸ್ಟ್ರಾಂಗ್ ಫೌಂಡೇಶನ್, ಅನಾಲಿಟಿಕಲ್ ಥಿಂಕಿಂಗು, ಟೆಕ್ನಾಲಜಿ, ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗು, ಈ ಥರ ಈ ಪ್ರೋಗ್ರಾಮ್ನ ಡಿಸೈನ್ ಮಾಡಿ ಸ್ಟೂಡೆಂಟ್ಸ್ಗೆ ಅನಾಲಿಟಿಕಲ್ ಆಗಿ, ಡೆಪ್ತ್ ಆಗಿ, ಕಾಂಟೆಕ್ಚುಯಲ್ ಥಿಂಕಿಂಗು ಮತ್ತು ಪ್ರೊಫೆಷನಲ್ ರೀಡಿಂಗ್ನೆಸ್ ಥ್ರೂ ಇಂಟರ್ನ್ಶಿಪ್ಸು, ಗ್ಲೋಬಲ್ ಎಕ್ಸ್ಪ್ಲೋಜರು, ಲೈಫ್ ಸ್ಕಿಲ್ ಡೆವಲಪ್ಮೆಂಟು, ಈ ಥರದ್ದೆಲ್ಲ ಇರೋ ಅಂಥ ಒಂದು IIM ಬೆಂಗಳೂರಿನಲ್ಲಿ ವಿನೂತನವಾಗಿ ಸ್ಥಾಪನೆ ಮಾಡಿದ್ದಾರೆ. ಇದು ಒಂದು ಫ್ಯಾಕಲ್ಟಿನೂ ಅಷ್ಟೇ ತುಂಬ ಹೊರಗಡೆಯಿಂದ ಕರೆಸಿ ಮಾಡೋವಂಥ ರಿನ್ಯೂಡ್ ಅಕಾಡೆಮಿಕ್ಸ್ ಇದೆ. ಈ ಇಂಡಿಸಿಪ್ಲಿನರಿ ಇಂಟರ್ನ್ಶಿಪ್ಸು, ಪ್ರಾಜೆಕ್ಟ್ಸು, ಕಂಟಿನ್ಯೂಯಸ್ ಎವ್ಯಾಲ್ಯೂಯೇಷನ್ ಇರುತ್ತೆ. ಇಲ್ಲಿ ಇರೋ ಅಂಥ 2 ಕೋರ್ಸ್ ತೆಗೆದಿದ್ದಾರೆ. ಆ 2 ಕೋರ್ಸ್ ಯಾವ್ಯಾವುದು ಅಂದರೆ BSc ಆನರ್ಸ್ ಇನ್ ಎಕನಾಮಿಕ್ಸ್ ವಿತ್ ಮೈನರ್ ಡಾಟಾ ಸೈನ್ಸ್ ಅಂಡ್ ಬಿಸ್ನೆಸ್ ಸ್ಟಡೀಸ್ ಅಂತೇಳಿ. ಮೇಜರ್ ಎಕನಾಮಿಕ್ಸ್ ಇರುತ್ತೆ, ಮೈನರ್ ಅಲ್ಲಿ ಡಾಟಾ ಸೈನ್ಸ್ ಅಂಡ್ ಬಿಸ್ನೆಸ್ ಸ್ಟಡೀಸ್ ಇರುತ್ತೆ. 4 ಇಯರ್ಸ್ ಈ ಕೋರ್ಸ್ ಇದು. ಒಟ್ಟು ಸೀಟ್ನ ಇಂಟೆಕ್ ಸೀಟ್ಸ್ 40 ಸೀಟ್ಸ್ ಇರ್ತವೆ. ಅದೇ ರೀತಿ ಇನ್ನೊಂದು ಕೋರ್ಸ್ ಓಪನ್ ಮಾಡಿದ್ದಾರೆ, BSc ಆನರ್ಸ್ ಇನ್ ಡಾಟಾ ಸೈನ್ಸ್ ವಿತ್ ಮೈನರ್ ಎಕನಾಮಿಕ್ಸ್ ಅಂಡ್ ಬಿಸ್ನೆಸ್ ಸ್ಟಡೀಸ್ ಅಂತೇಳಿ. 4 ಇಯರ್ಸ್ ಇದೂ ಅಷ್ಟೇ. ಟೋಟಲ್ ಸೀಟು 40 ಸೀಟು. 2 ಕೋರ್ಸ್ ಇಂದ 80 ಸೀಟ್ಸ್ನ ಈ ವರ್ಷ ಮೊದಲ ವರ್ಷದಲ್ಲಿ ತಗೊಂತಾ ಇದ್ದಾರೆ. ಇದು ಒಂದು ಫುಲ್ ಟೈಮ್ ಅಂಡರ್ ಗ್ರಾಜ್ಯುಯೇಟ್ ಎಕನಾಮಿಕ್ಸ್ ಪ್ರೋಗ್ರಾಮ್ ಆಗಿದೆ. ಮತ್ತು ವಿತ್ ಡಾಟಾ ಸೈನ್ಸ್ ಮೈನರ್ ಸಬ್ಜೆಕ್ಟ್ ಆಗಿದೆ. ಬ್ರಾಡರ್ ಗ್ಲೋಬಲ್ ಪ್ರೊವೈಡಿಂಗ್ ಇರುತ್ತೆ. ಹೈ ಕ್ವಾಲಿಟಿ ಅಂಡರ್ ಗ್ರಾಜ್ಯುಯೇಟ್ ಎಜುಕೇಶನ್ ಇನ್ ಇಂಡಿಯಾ, ಮೈಂಟೈನಿಂಗ್ ದ ಸೇಮ್ ಅಕಾಡೆಮಿಕ್ ಎಕ್ಸಲೆನ್ಸ್ ಫೌಂಡೆಡ್ ಇನ್ ಗ್ರಾಜ್ಯುಯೇಟ್ ಅಂಡ್ ಎಕ್ಸಿಕ್ಯೂಟಿವ್ ಎಜುಕೇಶನ್ ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ. ಫುಲ್ ಟೈಮ್ ಅಂಡರ್ ಗ್ರಾಜ್ಯುಯೇಟ್ ಡಾಟಾ ಸೈನ್ಸ್ ಪ್ರೋಗ್ರಾಮ್ ಇರುತ್ತಂತೆ. ಆವಾಗ ಎಕನಾಮಿಕ್ಸ್ ಮೈನರ್ ಇದಿರುತ್ತೆ. ಎಂಬೋಡೀಸ್ IIM BS ಬಾರ್ಡರ್ಸ್ ಗೋಲ್ ಟು ಪ್ರೊವೈಡ್ ಹೈ ಕ್ವಾಲಿಟಿ ಅಂಡರ್ ಗ್ರಾಜ್ಯುಯೇಟ್ ಎಜುಕೇಶನ್ ಇನ್ ಇಂಡಿಯಾ, ಮೈಂಟೈನಿಂಗ್ ದ ಸೇಮ್ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಸೇರಬೇಕು ಅಂದರೆ ಎಲಿಜಿಬಿಲಿಟಿ ಎಲ್ಲ ಏನಿರಬೇಕು ಅಂತ ಬಂದರೆ ಕ್ಲಾಸ್ 12th ರೆಕಗ್ನೈಸ್ಡ್ ಬೋರ್ಡಲ್ಲಿ ಪಾಸ್ ಆಗಿರಬೇಕು. ಅದೇ ರೀತಿ ಮ್ಯಾಥಮೆಟಿಕ್ಸ್ ಕ್ಲಾಸ್ 12th ಅಲ್ಲಿ ಮಿನಿಮಮ್ 60 ಮಾರ್ಕ್ಸ್ ಇರಬೇಕು. ಅಂದರೆ ಮ್ಯಾಥ್ಸ್ ನಾವು PUC ನಲ್ಲಿ ಓದಿದ್ರೆ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಮಿನಿಮಮ್ 60% ಮಾರ್ಕ್ಸ್ ಇನ್ ಕ್ಲಾಸ್ 10th ಅಲ್ಲಿ. ಓವರ್ ಆಲ್ ಎಲ್ಲ ಸಬ್ಜೆಕ್ಟ್ ಓವರ್ ಆಲ್ ಪರ್ಸೆಂಟೇಜ್ 60% ಇರಬೇಕು 10th ಅಲ್ಲಿ. PU ನಲ್ಲಿ ಮ್ಯಾಥ್ಸ್ ಓದಿದ್ರೆ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಏಜ್ ಲಿಮಿಟ್ ಬಂದು 20 ಇಯರ್ಸ್ ವರೆಗೂ ಜಾಯಿನ್ ಆಗ್ಬೋದು. ಇಲ್ಲ ಜನರಲ್ ಕ್ಯಾಟಗರಿ ಅವ್ರಿಗೆ 20 ಇಯರ್ಸ್ ವರೆಗೂ ಟೈಮ್ ಕೊಟ್ಟಿದ್ದಾರೆ. ರಿಸರ್ವ್ ಕ್ಯಾಟಗರಿ ಅವ್ರಿಗೆ 22 ಇಯರ್ಸ್ ಆಗಿದ್ರು ಜಾಯಿನ್ ಆಗ್ಬೋದು. ಎಕ್ಸಾಮ್ ಪ್ಯಾಟ್ರನ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ, ಒಂದು ಟೆಸ್ಟ್ ಮಾಡ್ತಾರೆ, ಅಂಡರ್ ಗ್ರಾಜ್ಯುಯೇಟ್ ಅಡ್ಮಿಷನ್ ಟೆಸ್ಟ್ ಅಂತೇಳಿ, UGAT ಅಂತೇಳಿ. ಈ ಟೆಸ್ಟ್ ನ ನೀವು ಬರೀಬೇಕಾಗುತ್ತೆ. ಅದು 2 ಅವರ್ಸ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 60 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಇಂಗ್ಲಿಷ್ ಕಾಂಪ್ರಹೆನ್ಷನ್ 15 ಕ್ವಶನ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ 30 ಕ್ವಶನ್ಸ್ ಇರುತ್ತೆ. ಲಾಜಿಕಲ್ ರೀಸನಿಂಗು 15 ಕ್ವಶನ್ಸ್. ಟೋಟಲ್ 60 ಕ್ವಶನ್ಸ್ 2 ಅವರ್ಸ್, ಅಂದ್ರೆ 120 ಮಿನಿಟ್ಸ್ ಕೊಡ್ತಾರೆ. ಮಾರ್ಕಿಂಗ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ 1/3 ಆಫ್ ದ ಮಾರ್ಕ್ ಡಿಡಕ್ಟೆಡ್, ಅಂದ್ರೆ ತಪ್ಪಾದ್ರೆ 1/3 ಮಾರ್ಕ್ಸ್ ನ ಡಿಡಕ್ಟ್ ಮಾಡ್ತಾರೆ. ಫೈನಲ್ ಸೆಲೆಕ್ಷನ್ ಯಾವ ತರ ಇರುತ್ತೆ ಅಂದ್ರೆ ಏನ್ ಕಾಂಪೋಸಿಟ್ ಸ್ಕೋರ್ ಅಂತ ಹೇಳಿ ತಗೊಂತಾರೆ. ಕಾಂಪೋಸಿಟ್ ಸ್ಕೋರ್ ಅಂದ್ರೆ ಈ ರಿಟರ್ನ್ ಟೆಸ್ಟ್ ಸ್ಕೋರ್ 60%, 40% ಇಂಟರ್ವ್ಯೂ ಅಂತ ಹೇಳಿ ಮಾಡ್ತಾರೆ. ಅಂದ್ರೆ ಶಾರ್ಟ್ ಲಿಸ್ಟೆಡ್ ಸ್ಟೂಡೆಂಟ್ಸ್ ನ ಇಂಟರ್ವ್ಯೂ ಮಾಡ್ತಾರೆ, ಅದ್ರದ್ದು 40%, ಈ ರಿಟರ್ನ್ ಟೆಸ್ಟ್ 60%, ಎರಡು ಸೇರಿ ಸೆಲೆಕ್ಷನ್ ಮಾಡ್ಕೊಂತಾರೆ. ಅದನ್ನ ಕಾಂಪೋಸಿಟ್ ಸ್ಕೋರ್ ಅಂತ ಹೇಳಿ ಕರೀತಾರೆ. ಯಾವ್ಯಾವ ಏರಿಯಾದಲ್ಲಿ ಇರುತ್ತೆ ಟೆಸ್ಟ್ ಅಂತಂದ್ರೆ ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮಿಟ್ರಿ, ನಂಬರ್ಸ್, ಮತ್ತೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್, ಪ್ರಾಬಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್. ನೀವೇನು PUC ನಲ್ಲಿ ಓದಿರ್ತೀರಿ ಅದಕ್ಕೆ ಸಂಬಂಧಪಟ್ಟಂಗೆನೆ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ.
ಇದರ ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಯಾವಾಗ ಅಂದರೆ ಅಕ್ಟೋಬರ್ 10th ಅಲ್ಲಿ ಇದರ ಅಪ್ಲಿಕೇಶನ್ ನೋಟಿಫಿಕೇಶನ್ ಬಿಡ್ತಾರೆ. ಕ್ಲೋಸ್ ಡೇಟ್ ಎಲ್ಲ November 20th ಇರುತ್ತೆ. ಎಕ್ಸಾಮ್ ಬಂದು ಡಿಸೆಂಬರಲ್ಲಿ ನಡೆಯುತ್ತೆ. ಇಂಟರ್ವ್ಯೂ ಜನವರಿ 22ರಿಂದ 31ರೊಳಗೆ ನಡೆಯುತ್ತೆ. ಆಫರ್ ಲೆಟರ್ ಬಂದು 28th ಫೆಬ್ರವರಿನಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋದು ಆಫರ್ ಲೆಟರ್ ಕೊಡ್ತಾರೆ. ಅವರಿಗೆ ಲಾಸ್ಟ್ ಡೇಟ್ ಅಕ್ಸೆಪ್ಟ್ ಆಫರ್ ಲೆಟರ್ ಮಾಡೋಕ್ಕೆ 31st ಮಾರ್ಚ್ವರೆಗೂ ಟೈಮ್ ಇರುತ್ತೆ. ವೇಟಿಂಗ್ ಲಿಸ್ಟು ಸಹ April 15th ಬಿಡ್ತಾರೆ. ಅದೇ ರೀತಿ ಅಪ್ಲಿಕೇಶನ್ ಫೀಸ್ ಎಲ್ಲ ಎಷ್ಟಿರುತ್ತೆ ಅಂತಂದರೆ ಜನರಲ್ಲು ಮತ್ತು EWS ಮತ್ತು OBC ಅವ್ರಿಗೆ 3000 ಇರುತ್ತೆ ಅಪ್ಲಿಕೇಶನ್ ಫೀಸು. ಅದೇ ರೀತಿ SC ST PWD ಅವ್ರಿಗೆ 1500 ರೂಪೀಸ್ ಇರುತ್ತೆ. ಇದರ ಇಂಟರ್ವ್ಯೂ ಯಾವ ಥರ ನಡೆಯುತ್ತೆ ಅಂದರೆ ಆಫ್ಟರ್ ಟೆಸ್ಟ್ ಅಂದರೆ ಈ ರಿಟರ್ನ್ ಟೆಸ್ಟ್ ಆದಮೇಲೆ ಈ ಇಂಟರ್ವ್ಯೂ ನಡೆಯುತ್ತೆ. ಎವ್ಯಾಲ್ಯೂಯೇಟ್ ಕ್ಯಾಂಡಿಡೇಟ್ಸ್ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಕ್ಲಾರಿಟಿ ಆಫ್ ಮೋಟಿವೇಶನ್ ಯಾವ ಥರ ಇದೆ, ಕಮ್ಯುನಿಕೇಷನ್ ಸ್ಕಿಲ್ ಯಾವ ಥರ ಇದೆ, ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ ಏನಿದೆ, ಎಕ್ಸ್ಟ್ರಾ ಕರಿಕ್ಯುಲರ್ ಅಚೀವ್ಮೆಂಟ್ಸ್ ಏನಿದೆ, ಇಂಟಿಗ್ರಿಟಿ ಮತ್ತು ಅಥಾರಿಟಿಸಿಟಿ, ಈ ಥರದ್ದೆಲ್ಲ ಚೆಕ್ ಮಾಡಿ ಇಂಟರ್ವ್ಯೂ ಮಾಡ್ತಾರೆ. ಎಂಟ್ರೆನ್ಸ್ ಟೆಸ್ಟ್ ಸ್ಕೋರ್ ಏನು ಬಂದಿರುತ್ತೆ ಅದರಲ್ಲಿ ಪ್ರೈಮರಿ ಕ್ರಿಟೀರಿಯಾ ಫಾರ್ ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಈ ಥರ ಇಂಟರ್ವ್ಯೂನ ಮಾಡ್ತಾರೆ. ಸ್ಕಾಲರ್ಶಿಪ್ಸು ಸಹ ಸಿಗುತ್ತೆ. ಬೇಸ್ಡ್ ಆನ್ ಸ್ಕಾಲರ್ಶಿಪ್ ಫಾರ್ ಡಿಸರ್ವ್ಡ್ ಸ್ಟೂಡೆಂಟ್ಸು ಮತ್ತು ಸ್ಕಾಲರ್ಶಿಪ್ ಪಾಲಿಸಿ, ಎಲಿಜಿಬಿಲಿಟಿ ಕ್ರಿಟೀರಿಯಾ ಆ್ಯಂಡ್ ಅಪ್ಲಿಕೇಶನ್ ಪ್ರೋಸೆಸ್ಸು ವಿಲ್ ಬಿ ಡೀಟೈಲ್ಡ್ ಆನ್ ದ ಪ್ರೋಗ್ರಾಮ್ ವೆಬ್ಸೈಟ್. ಅಂದರೆ ನೀವು ಏನು ಮಾಡಬೇಕಾಗತ್ತೆ, ಸ್ಕಾಲರ್ಶಿಪ್ಪು ತುಂಬ ಸಿಗ್ತವೆ ಪೂರ್ ಇರೋ ಸ್ಟೂಡೆಂಟ್ಸ್ಗೆ. ವೆಬ್ಸೈಟಲ್ಲಿ ನೋಡಿಕೊಂಡು ಆ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕು. ಇದರ ಫೀಸ್ ಸ್ಟ್ರಕ್ಚರು ಸ್ವಲ್ಪ ಹೆವಿ ಇದೆ. ಅಂದರೆ ಒಂದು ವರ್ಷಕ್ಕೆ 8.5 ಲಕ್ಷ ರೂಪಾಯಿ ಇರುತ್ತೆ. ಅಂದರೆ ಇದು ಪ್ಯೂರ್ಲಿ ಬಂದು ರೆಸಿಡೆನ್ಷಿಯಲ್, ಅಲ್ಲೇ ಇರಬೇಕಾಗುತ್ತೆ ಸ್ಟೂಡೆಂಟು. ಯಾವುದೇ ರೀತಿ ಡೇ ಸ್ಕಾಲರ್ಸ್ಗೆ ಅಲೋ ಇಲ್ಲ. ಪೂರ್ತಿ ಒಂದು ವರ್ಷದ ಫೀಸ್ ಏನಿರುತ್ತೆ 8.5 lakhs ಪರ್ ಆನಮ್ ಫಾರ್ ದ ಫಸ್ಟ್ 2 years. ಅದಾದಮೇಲೆ ಸ್ವಲ್ಪ ಚೇಂಜಸ್ ಆಗ್ಬೋದು. ದೇರ್ ವಿಲ್ ಬಿ ಲಿಮಿಟೆಡ್ ಇನ್ಕ್ರೀಸ್ ಇನ್ ಅಪ್ರೂವ್ಡ್, ಅಂದರೆ ಥರ್ಡ್ ಇಯರಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಈ ಫೀಸಲ್ಲಿ ಟ್ಯೂಷನ್ ಫೀಸು, ಹಾಸ್ಟೆಲ್ ಅಕಾಮಡೇಷನು ಮತ್ತು ಎಕ್ಸಾಮಿನೇಷನ್ ಫೀಸು ಎಲ್ಲ ಸೇರಿ 8.5 lakhs ಒಂದು ವರ್ಷಕ್ಕೆ ಆಗುತ್ತೆ. ನೆನಪಿರಲಿ. ಪ್ಲೇಸ್ಮೆಂಟ್ ಅಂತ ಬಂದಾಗ ಇದು ಈ ವರ್ಷ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಅಲ್ಯೂಮಿನಿ ನೆಟ್ವರ್ಕ್ ಎಲ್ಲ ಇರೋದಿಲ್ಲ. ಆದ್ರೂ ಇವ್ರು ಹೇಳ್ತಾರೆ ಅಂದರೆ ಕ್ಯಾರಿಯರ್ ಎಮರ್ಜಿಂಗ್ ಡಿಸ್ಟ್ರಪ್ಟಿವ್ ಮಾರ್ಕೆಟ್ಸ್ ಮತ್ತು ಮಾರ್ಕೆಟ್ಸಲ್ಲಿ ಮತ್ತು ಎಜುಕೇಷನ್ ಕ್ವಾಲಿಟಿ ಕೊಡ್ತೀವಿ, ಕ್ಯಾರಿಯರ್ ಗೈಡೆನ್ಸ್ ಕೊಡ್ತೀವಿ, ಮತ್ತು ಪ್ರಿಪೇರ್ ಮಾಡ್ತೀವಿ ಕ್ಯಾರಿಯರ್ ಇನ್ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗಿಗೆ, ಫೈನಾನ್ಷಿಯಲ್ ಸರ್ವಿಸಸ್ಗೆ, ಡಾಟಾ ಅನಾಲಿಸಿಸ್ಗೆ, ರಿಸರ್ಚ್ ಇರ್ಬೋದು, ಟೆಕ್ನಾಲಜಿ, ಸ್ಟಾರ್ಟಪ್ಸ್ ಎಕೋಸಿಸ್ಟಮ್ಮು, ಪ್ರೋಗ್ರಾಮ್ ಫಾರ್ ರಿಗ್ರಿಯಸ್ ಆಲ್ಸೋ ಪ್ರೊವೈಡ್ಸ್ ದ ಸ್ಟ್ರಾಂಗ್ ಫೌಂಡೇಶನ್. ಅಂದರೆ ಈಗ ಮಾಸ್ಟರ್ಸ್ ಓದೋಂಥವ್ರಿಗೂ ಎನ್ಕರೇಜ್ ಮಾಡ್ತಾರೆ, ರಿಸರ್ಚ್ ಫೀಲ್ಡ್ಗೆ ಹೋಗೋರ್ಗು ಎನ್ಕರೇಜ್ ಮಾಡ್ತಾರೆ. ಮತ್ತು ಈಗ ಜಾಬ್ಸ್ ತಗೊಳ್ಳೋಕ್ಕೆ ಏನೇನು ಅವ್ರಿಗೆ ಸ್ಕಿಲ್ಸ್ ಎಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾರೆ. ಇದೇ ಮೊದಲನೇ ವರ್ಷ ಆಗಿರೋದ್ರಿಂದ ಯಾವುದೇ ಪ್ಲೇಸ್ಮೆಂಟ್ ಆಗಲಿ ಪ್ಯಾಕೇಜಿಂದಾಗಲಿ ಡೀಟೇಲ್ಸ್ ಇಲ್ಲ. ಇದೇ ಮೊದಲನೇ ವರ್ಷ ಸ್ಟಾರ್ಟ್ ಆಗ್ತಿರೋದ್ರಿಂದ ಕ್ಯಾರಿಯರ್ ಆಪ್ಷನ್ಸ್ ಅಂದರೆ ಎಕನಾಮಿಸ್ಟ್ ಆಗ್ಬೋದು, ಪಾಲಿಸಿ ಅನಾಲಿಸ್ಟ್ ಆಗ್ಬೋದು, ಕನ್ಸಲ್ಟೆಂಟು, ವರ್ಲ್ಡ್ ಬ್ಯಾಂಕಿಗೆ, RBIಗೆ ಇರ್ಬೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಇರ್ಬೋದು, ರಿಸರ್ಚ್ ಇರ್ಬೋದು, ಡಾಟಾ ಅನಾಲಿಸ್ಟು, ಮಿಷಿನ್ ಲರ್ನಿಂಗ್ ಇಂಜಿನಿಯರು, ಈ ಥರದ ಅನಾಲಿಸ್ಟ್ಗಳಿಗೆ ತುಂಬ ಯೂಸ್ ಆಗೋ ಅಂಥದ್ದು ಈ ಕೋರ್ಸು. ಅಂದರೆ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಎಕನಾಮಿಕ್ಸ್ ಪ್ಲಸ್ ಡಾಟಾ ಸೈನ್ಸ್ ಅಂತ ಹೇಳಿ ಯೂಸ್ ಮಾಡಿಕೊಂಡು 2 ಹೊಸ ಕೋರ್ಸ್ಗಳನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿರೋ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. 2026ಇಂದ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಸೇರಬೇಕು ಅಂತ ಆಸೆ ಇದೆ, ಡೇಟ್ಗಳು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಎಕನಾಮಿಕ್ಸ್ ಇದಕ್ಕೆ 40 ಸೀಟ್ಸ್ ಇರುತ್ತೆ. ಡಾಟಾ ಸೈನ್ಸ್ ವಿತ್ ಮೈನರ್ ಎಕನಾಮಿಕ್ಸ್ಗೆ 40 ಸೀಟ್ಸ್, ಟೋಟಲ್ 80 ಸೀಟ್ಸ್ 2 ಸಬ್ಜೆಕ್ಟಿಂದ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಸೇರ್ಕೋಬೋದು. ಎಕ್ಸಾಮ್ ಪ್ಯಾಟ್ರನ್ನು ಈಸಿ ಇದೆ. ಇಂಗ್ಲೀಷು, ಕ್ವಾಂಟಿಟಿವ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನು, ಲಾಜಿಕಲ್ ರೀಸನಿಂಗ್ ಓದ್ಕೊಂಡ್ರೆ ಸಾಕು. ಒಂದು ಉತ್ತಮವಾದ ಕೋರ್ಸು ಬಂದಿದೆ ನಮ್ಮ ಬೆಂಗಳೂರಲ್ಲೇ. ಇಂಟ್ರೆಸ್ಟ್ ಇರೋ ಅಂಥವ್ರು ಸೇರ್ಕೋಬೋದು. ಥ್ಯಾಂಕ್ ಯು. ಒಳ್ಳೆಯದಾಗಲಿ.